ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಇವತ್ತು IPL 2024ರ 10ನೇ ಮ್ಯಾಚ್ RCB ವರ್ಸಸ್ KKR ಅಂತಂದರೆ ಒಂಥರ ಎದೆಯಲ್ಲಿ ಪುಕ ಆಗ್ತದೆ. ಯಾಕೆಂತಂದರೆ ಓನ್ಲಿ ಬಿಕಾಸ್ ಆಫ್ ಒನ್ ಮ್ಯಾನ್ ರಸೆಲ್. RCB ವರ್ಸಸ್ KKR ಮ್ಯಾಚು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗ್ತಾ ಇರೋದು. ಕಳೆದ 9 ಮ್ಯಾಚ್ಗಳು ಹೋಮ್ ಟೀಮೇ ವಿನ್ ಆಗಿದೆ. ಯಾವ ಗ್ರೌಂಡಲ್ಲಿ ಆಗ್ತಾ ಉಂಟು ಅಲ್ಲಿಯ ತವರು ನೆಲದ ಟೀಮೇ ವಿನ್ ಆಗಿದೆ. ಇವತ್ತು ಚಿನ್ನಸ್ವಾಮಿಯಲ್ಲಿ ಆಗ್ತಾ ಉಂಟು. ಅದರ ಅರ್ಥ ಈಗ 9 ಮ್ಯಾಚ್ಗಳ ವಿನ್ನಿಂಗ್ ಸ್ಟ್ರಿಕ್ 10ನೇ ಮ್ಯಾಚಿಗೆ ಸಹ ಎಕ್ಸ್ಟೆಂಡ್ ಆಗ್ತದ. ಹೋಮ್ ಟೀಮೇ ವಿನ್ ಆಗ್ತದ, ಅದು ಕಾದು ನೋಡಬೇಕು. ಹೋಮ್ ಟೀಮೇ ವಿನ್ ಆಗಲಿ ಅಂತ ನಾವು ಆಶಿಸ್ತೇವೆ. ಯಾಕಂತಂದರೆ ಇವತ್ತು ಹೋಮ್ ಟೀಮ್ ಯಾವುದು? ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಸೊ ಅದರಿಂದ ನಾವು ಅಪೇಕ್ಷೆ ಮಾಡ್ತಾ ಇರೋದು ಏನಂತಂದರೆ RCB ಇವತ್ತು ವಿನ್ ಆಗಲಿ ಅಂತ. ಪ್ಲೇಯಿಂಗ್ 11 ಹೀಗಿರಬೇಕು ಹಾಗಿರಬೇಕು ಅಂತ ಜಾಸ್ತಿ ಪಿಟೀಲಿ ಕುಯ್ಯೋದಿಲ್ಲ. ಆದರೆ ಒಂದು ಈಗ ಫ್ಯಾನ್ಸ್ ಕಡೆಯಿಂದ ಬರ್ತಿರುವಂಥ ಮಾತು ಏನಂತಂದರೆ ವಿಲ್ ಜಾಕ್ಸ್ ಅವ್ರನ್ನ ಆಡಿಸಬೇಕು. ಯಾಕೆ ವಿಲ್ ಜಾಕ್ಸ್ ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ, ಯಾಕೆ ಆಡಿಸ್ತಾ ಇಲ್ಲ, ಸಾವು ಮ್ಯಾನೇಜ್ಮೆಂಟ್ ಹಾಗೆ ಹೀಗೆ ಅಂತ ಎಲ್ಲರೂ ಸಹ ಬೈತಾ ಇದ್ದಾರೆ. ಸೊ ಇವಾಗ ವಿಲ್ ಜಾಕ್ಸ್ ಬರ್ತಾರೆ ಅಂತ ಇಟ್ಕೊಳ್ಳಿ. ಈಗ ಮ್ಯಾಕ್ಸ್ವೆಲ್ ಖಂಡಿತವಾಗಿ ಸಹ ನಮ್ಮ ತಂಡದಲ್ಲಿ ಇರ್ತಾರೆ, ಫ್ಯಾಫ್ ಡು ಪ್ಲೆಸಿಸ್ ಖಂಡಿತವಾಗಿ ಸಹ ನಮ್ಮ ತಂಡದಲ್ಲಿ ಇರ್ತಾರೆ. ಇಬ್ಬರು ಫಿಕ್ಸ್ ಆಗಿದೆ. ನನ್ನ ಪ್ರಕಾರ ಗ್ರೀನ್ ಅವರನ್ನು ಅಷ್ಟು ಬೇಗ ತಂಡದಿಂದ ಹೊರಗೆ ಇಡುವುದಿಲ್ಲ. ಹೌದು, 2 ಮ್ಯಾಚು ಹಿ ವಾಸ್ ನಾಟ್ ದ್ಯಾಟ್ ಎಫೆಕ್ಟಿವ್, ಬಟ್ ಬೌಲಿಂಗಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಅದರಿಂದ ಆಲ್ ಆಫ್ ಅ ಸಡನ್ ಕ್ಯಾಮ್ರೂನ್ ಗ್ರೀನ್ ಅವರನ್ನು ತೆಗೆದು ವಿಲ್ ಜಾಕ್ಸ್ ಅವರನ್ನ ಹಾಕ್ಕೊಳ್ಳಿಕ್ಕಿಲ್ಲ. ಕ್ಯಾಮ್ರೂನ್ ಗ್ರೀನ್ ಅವರನ್ನು ಸಹ ತಂಡದಲ್ಲಿ ಇಟ್ಕೊಳ್ತಾರೆ. ಇನ್ನೂ ಒಂದು ಸ್ಪಾಟ್ ಇದೆ. ಇನ್ನು ಒಂದು ಸ್ಪಾಟ್ ಯಾವುದಿರೋದು? ಅಲ್ಜಾರಿ ಜೋಸೆಫ್ ಬದಲು ವಿಲ್ ಜಾಕ್ಸ್ ಅವ್ರನ್ನ ಹಾಕ್ಕೊಳ್ತಾರ ಅಂತ. ಅಲ್ಜಾರಿ ಜೋಸೆಫ್ ಬದಲು ವಿಲ್ ಜಾಕ್ಸ್ ಅವ್ರನ್ನ ಹಾಕ್ಕೊಳ್ಬೇಕು ಅಂತ ನೀವೆಲ್ಲ ಹೇಳ್ತಿದ್ದೀರಿ ಅಂತ ಇಟ್ಕೊಳ್ವ. ಅಲ್ಜಾರಿ ಜೋಸೆಫ್ ಹೋಗಿ ವಿಲ್ ಜಾಕ್ಸ್ ಬಂದರು. ಈಗ ಎಂತಾಯಿತು? ತಂಡದಲ್ಲಿ ಸ್ಪಿನ್ನರ್ಸ್ ಜಾಸ್ತಿ ಆದರು, ಫಾಸ್ಟ್ ಬೌಲಿಂಗ್ ಯೂನಿಟ್ ಕಡಿಮೆ ಆಗಿದೆ. ಕರೆಕ್ಟಾ? ಯಾಕಂದರೆ ವಿಲ್ ಜಾಕ್ಸ್ ಸ್ಪಿನ್ ಬೌಲಿಂಗ್ ಹಾಕ್ತಾರೆ, ಅಲ್ಜಾರಿ ಜೋಸೆಫ್ ಅವರು ಫಾಸ್ಟ್ ಬೌಲಿಂಗ್ ಹಾಕ್ತಾಯಿದ್ರು. ಅವರ ಬದಲು ಒಬ್ಬ ಸ್ಪಿನ್ ಆಲ್ರೌಂಡರ್ ಬಂದರೆ ಬ್ಯಾಟಿಂಗ್ ಬಲ ಆಗ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಒಂದು ಸ್ಪಿನ್ ಡಿಪಾರ್ಟ್ಮೆಂಟ್ ಸಹ ಬೂಸ್ಟ್ ಆಗ್ತದೆ, ಬಟ್ ಫಾಸ್ಟ್ ಬೌಲಿಂಗ್ ಅಲ್ಲಿ ಸ್ವಲ್ಪ ಹೊಡೆಸ್ಕೊಳ್ತು. ಸೊ ಆದ್ದರಿಂದ ವಿಲ್ ಜಾಕ್ಸ್ ಅವರು ನಮ್ಮ ತಂಡದಲ್ಲಿ ಬಂದರೆ ಆಗ ಅನಿವಾರ್ಯವಾಗಿ ಮಯಾಂಕ್ ಡಾಗರ್ ಅವರನ್ನು ತೆಗೆದು ಒಂದು ಇಂಡಿಯನ್ ಫಾಸ್ಟ್ ಬೌಲರ್ನ ಹಾಕ್ಕೊಳ್ಬೇಕಾಗ್ತದೆ. ಅಂದರೆ ಇಂಡಿಯನ್ ಬೌಲರ್ಸ್ ಎಲ್ಲರೂ ಸಹ ಅಂದರೆ ಫಾಸ್ಟ್ ಬೌಲರ್ಸ್ ಎಲ್ಲರೂ ಸಹ ಇಂಡಿಯಾದವ್ರನ್ನ ಹಾಕ್ಕೊಂಡು 4 ಫಾರಿನರ್ಸ್ ಅವ್ರನ್ನ ಫ್ಯಾಫ್ ಡು ಪ್ಲೆಸಿಸ್, ಮ್ಯಾಕ್ಸ್ವೆಲ್, ಕ್ಯಾಮ್ರೂನ್ ಗ್ರೀನ್, ವಿಲ್ ಜಾಕ್ಸ್ ಅವ್ರನ್ನ ಹಾಕ್ಕೊಂಡು ಮಯಾಂಕ್ ಡಾಗರ್ ಬದಲು ಫಾಸ್ಟ್ ಬೌಲರ್ ಯಾರು ವೈಶಾಖ ಅಥವಾ ಆಕಾಶ್ ದೀಪ ಇವರನ್ನು ಹಾಕ್ಕೊಂಡ್ರೆ ಆಗ ಒಂದು ರೇಂಜಿಗೆ ಬ್ಯಾಲೆನ್ಸ್ ಆಗಬಹುದು ಅಂತ ಅಂದ್ಕೊಳ್ತೇನೆ. ಮತ್ತು ಮಯಾಂಕ್ ಡಾಗರ್ ಅವ್ರನ್ನ ಎಲ್ಲಿಯಾರು ನಾವು ಅಪ್ಪಿತಪ್ಪಿ ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿದ್ದೇವೆ ಅಂತ ಇಟ್ಕೊಳ್ಳಿ, ಎಲ್ಲ ಟಾಪ್ ಆರ್ಡರ್ ಭಯಂಕರ ಕ್ಲಿಕ್ ಆಯಿತು. ಆವಾಗ ಮಯಾಂಕ್ ಡಾಗರ್ ಅವ್ರನ್ನ ಯಾವುದಾದ್ರೂ ದಿನೇಶ್ ಕಾರ್ತಿಕ್ ಅವರ ಬದಲು ಯಾರಾದ್ರ ಬದಲು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಬಂದು ಬೌಲಿಂಗ್ ಬಲ ಸಹ ಇಂಪ್ರೂವ್ ಮಾಡ್ಬೋದು. ಅದು ಫಸ್ಟ್ ಇನ್ನಿಂಗ್ಸಲ್ಲಿ ನಮಗೆ ಬ್ಯಾಟಿಂಗ್ ಸಿಕ್ಕಿ ನಾವು ಸೂಪರಾಗಿ ಆಡಿದರೆ. ಸೊ ವಿಲ್ ಜಾಕ್ಸ್ ಅವ್ರನ್ನ ಕರ್ಕೊಂಬಂದರೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಾಗ್ತದೆ ತಂಡ. ಯಾಕಂತಂದರೆ ಆಲ್ ಆಫ್ ಅ ಸಡನ್ RCB ಕ್ಯಾಮ್ರೂನ್ ಗ್ರೀನ್ ಅವ್ರನ್ನ ತೆಗೆಯೋದಿಲ್ಲ ಅಂತ ನಂಗೆ ಅನ್ನಿಸ್ತಾ ಉಂಟು. ಕ್ಯಾಮ್ರೂನ್ ಗ್ರೀನ್ ಅವರ ಬದಲೇ ವಿಲ್ ಜಾಕ್ಸ್ ಅವ್ರು ಬಂದರೆ ಏನು ತೊಂದರೆ ಇಲ್ಲ. ಆವಾಗ ಏನಾಗ್ತದೆ, ಅಲ್ಜಾರಿ ಜೋಸೆಫ್ ಬದಲು ಫರ್ಗ್ಯೂಸನ್ ಅವ್ರನ್ನ ಅಥವಾ ಟೋಪ್ಲೆ ಅವ್ರನ್ನ ಹಾಕ್ಕೊಳ್ಬೋದು. ಬಟ್ ಮ್ಯಾನೇಜ್ಮೆಂಟ್ ಆಲ್ ಆಫ್ ಅ ಸಡನ್ ಕ್ಯಾಮ್ರೂನ್ ಗ್ರೀನ್ ಅವ್ರನ್ನ ತಂಡದಿಂದ ಹೊರಗಿಡುವುದಿಲ್ಲ ಅಂತ ಯಾಕೋ ಅನ್ನಿಸ್ತಾ ಉಂಟು. ಸೊ ಅಲ್ಜಾರಿ ಜೋಸೆಫ್ ಬದಲು ವಿಲ್ ಜಾಕ್ಸ್ ಬಂದರೆ ತಂಡ ಇನ್ನೊಂದಿಷ್ಟು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಮಯಾಂಕ್ ಡಾಗರ್ ಅವ್ರನ್ನ ಹೊರಗಡೆ ಇಡಬೇಕಾಗ್ತದೆ ಹೊರತು ಅವ್ರನ್ನ ರಿಮೂವ್ ಮಾಡ್ತಿದ್ದಾರೆ. ಅವ್ರ ಫಾರ್ಮಲ್ಲಿಲ್ಲ ಅಥವಾ ಅವ್ರ ಪ್ರದರ್ಶನ ನಮಗೆ ತೃಪ್ತಿದಾಯಕ ಆಗಲಿಲ್ಲ ಅಂತಲ್ಲ. ಸೊ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಲಿಕ್ಕೆ RCB ರೆಡಿ ಉಂಟಾ ನಂಗೆ ಗೊತ್ತಿಲ್ಲ. ಬಿಕಾಸ್ ಇದೊಂದು ಸ್ಪಾಟ್ ಬಿಟ್ಟು ಬೇರೆ ಯಾರನ್ನು ಸಹ ತೆಗೆಯೋದು ಡೌಟು ಅಥವಾ ಚೇಂಜ್ ಮಾಡಲಿಕ್ಕಿಲ್ಲ. ಈವನ್ ಪಾಟೀದಾರ್ ಅವರನ್ನು ಆಲ್ ಆಫ್ ಅ ಸಡನ್ 2 ಮ್ಯಾಚಿನ ಒಂದು ಪರ್ಫಾರ್ಮೆನ್ಸ್ ನೋಡಿ ತೆಗಿಲಿಕ್ಕಿಲ್ಲ ಅಂತ ಅನ್ನಿಸ್ತಾ ಉಂಟು. ಪಾಟೀದಾರ್ ಅವ್ರನ್ನ ಕಂಟಿನ್ಯೂ ಮಾಡ್ತಾರೆ. ಮೋರ್ ಓವರ್ ಲಾಸ್ಟ್ ಮ್ಯಾಚ್ ವಿನ್ ಆಗಿರೋದ್ರಿಂದಾಗಿ RCB ವಿನ್ ಆಗಿರೋದ್ರಿಂದಾಗಿ ವಿನ್ನಿಂಗ್ ಟೀಮಲ್ಲಿ ಯದ್ವಾ ತದ್ವಾ ಚೇಂಜಸ್ ಮಾಡೋದಿಲ್ಲ. RCB ಅಂತಲ್ಲ, ಯಾವುದೇ ತಂಡ ಆಗಿರಲಿ, ಅವರು ಹಿಂದಿನ ಮ್ಯಾಚ್ ವಿನ್ ಆಗಿದ್ದಾರೆ ಅಂತಂದರೆ ನೆಕ್ಸ್ಟ್ ಮ್ಯಾಚಿಗೆ ಹೋಗುವಾಗ 1-2 ಬದಲಾವಣೆ ಇರ್ತದೆ ಹೊರತು ಆಲ್ ಆಫ್ ಅ ಸಡನ್ ಟೀಮೇ ಚೇಂಜ್ ಮಾಡೋದಿಲ್ಲ. ಸೊ ಆ ಒಂದು ಹಿತದೃಷ್ಟಿಯಿಂದಾಗಿ ಪಾಟೀದಾರ್ ಅವರು ಇನ್ನೂ ಸಹ ತಂಡದಲ್ಲಿ ಇರ್ತಾರೆ, ಅಷ್ಟು ಬೇಗ ತೆಗೆದು ಹಾಕೋದಿಲ್ಲ. ಮತ್ತು ಅವರನ್ನು ತೆಗೆದ್ರೆ ಅಂಥ ಒಂದು ಇಂಡಿಯನ್ ಬ್ಯಾಟ್ಸ್ಮನ್ ಪಡೆ ನಮ್ಮಲ್ಲಿ ಇಲ್ಲ. ಅದನ್ನು ನಾವು ಒಪ್ಪಿಕೊಳ್ಳೋ, ಸತ್ಯ ಒಪ್ಪಿಕೊಂಡ್ರೆ ಏನು 50 ಪೈಸೆ ಸಹ ಖರ್ಚಾಗೋದಿಲ್ಲ. ಈಗ ಇದು KKR ಬಗ್ಗೆ ಮಾತಾಡೋದಿದ್ದರೆ KKR ಬಗ್ಗೆ ಯಾಕೆ ಮಾತಾಡಬೇಕು? ನಾ ಯಾಕೆ ಮಾತಾಡ್ಬೇಕು? ಅವ್ರು ಹೇಗೆ ಬೇಕಾದ್ರೆ ಆಡಿಕೊಳ್ಳಿ ಅಲ್ಲ, ಅವ್ರಿಗೇನು ಸಜೆಷನ್ ಎಲ್ಲ ಎಂತ ಸಹ ಬೇಡ. ಬಟ್ ಭಯ ಏನು ಅಂತಂದರೆ
ಅವರ ಒಂದು ಸ್ಪಿನ್ ವಿಭಾಗ ನಾವು ತುಂಬ ಒದ್ದಾಡಿದ್ದೇವೆ. KKR ವಿರುದ್ಧ ನಮಗೆ ಸುಯೇಶ್ ಶರ್ಮಾ, ವರುಣ್ ಚಕ್ರವರ್ತಿ, ನರೇನ್ ಇವರು ನಮಗೆ ಭಾರಿ ಕಾಟ ಕೊಟ್ಟಿದ್ದಾರೆ. ಎಸ್ಪೆಷಲಿ ಮ್ಯಾಕ್ಸ್ವೆಲ್ ಅವರು ಐ ಥಿಂಕ್ ವರುಣ್ ಚಕ್ರವರ್ತಿ 4 ವಿಕೆಟ್ ತೆಗೆದು 4 ಸಲ ಔಟ್ ಮಾಡಿದ್ದಾರೆ ಅಂತ ಕಾಣ್ತದೆ ಮ್ಯಾಕ್ಸ್ವೆಲ್ ಅವರನ್ನು. ಈವನ್ ಹರ್ಪ್ರೀತ್ ಬ್ರಾರ್ ಅವರ ವಿರುದ್ಧ ಕೂಡ ಮ್ಯಾಕ್ಸ್ವೆಲ್ ಅವರು ಬಹಳಷ್ಟು ಒದ್ದಾಡಿದ್ದಾರೆ. ಓವರಾಲ್ IPL ಹಿಸ್ಟ್ರಿ ತೊಗೊಂಡ್ರೆ ಅವರಿಗೆ ಸಹ ಜಾಸ್ತಿ 3 ಸಲ ಏನೋ ವಿಕೆಟ್ ಒಪ್ಪಿಸಿದ್ದಾರೆ. ಸೊ ಮೇ ಬಿ ಮ್ಯಾಕ್ಸ್ವೆಲ್ ಅವರು ಸ್ವಲ್ಪ ನಿಂತು ಆಡಬೇಕು. ಸಡನ್ನಾಗಿ ಒಂದು ದೊಡ್ಡ ಹೊಡೆತಕ್ಕೆ ಮುಂದಾಗಬಾರ್ದು. 2 ಮ್ಯಾಚಲ್ಲಿ ಸಹ ಅವರು ತುಂಬ ನಿರಾಶಾದಾಯಕ ಪ್ರದರ್ಶನವನ್ನು ಕೊಟ್ಟಿದ್ದರು. ಸೊ ಹೋಪ್ಫುಲಿ ಮ್ಯಾಕ್ಸ್ವೆಲ್ ಅವರು ಅವರ ಪ್ರೈಸ್ ಟ್ಯಾಗಿಗೆ ಮತ್ತು ಅವರ ಒಂದು ಹೆಸರಿಗೆ ತಕ್ಕದಂಥ ಆಟವನ್ನು ಆಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಸ್ಪಿನ್ ವಿಭಾಗ ಸ್ಟ್ರಾಂಗ್ ಉಂಟು. KKR ವರ್ಸಸ್ RCB ಸ್ಪಿನ್ ಡಿಪಾರ್ಟ್ಮೆಂಟ್ ಅಂತ ನೋಡಿದರೆ 100ಗೆ 100 KKRಗೆ ಕೊಡ್ಬೋದು. ನಮ್ಮದು ಸ್ಪಿನ್ ಡಿಪಾರ್ಟ್ಮೆಂಟ್ ವೀಕ್ ಉಂಟು. ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ನೋಡ್ಲಿಕ್ಕೆ ಹೋದರೆ ನೋಡಿ, ಅಲ್ಲಿ ಸ್ಟಾರ್ಕ್ ಅವರಿಗೆ ಸುಮ್ಮನೆ 24.75 ಕೋಟಿ ಕೊಟ್ಟದ್ದು. ಬಟ್ ಈಸ್ ಈ ವರ್ತ್? ಆ ಪ್ರೈಸಿಗೆ ವರ್ತಾ? ಖಂಡಿತ ಆ ಪ್ರೈಸಿಗೆ ವರ್ತಲ್ಲ. ಮೇ ಬಿ ಸ್ಟಾರ್ಕ್ ಅವ್ರನ್ನ ನಮ್ಮ ಟೀಮ್ ಟಾರ್ಗೆಟ್ ಮಾಡಿದ್ರು. ಅವ್ರು ಆಲ್ರೆಡಿ ಅಂಡರ್ ಪ್ರೆಷರ್ ಇದ್ದಾರೆ. ಲಾಸ್ಟ್ ಮ್ಯಾಚಲ್ಲಿ 50ಕ್ಕಿಂತ ಜಾಸ್ತಿ ರನ್ ಹೊಡಿಸ್ಕೊಂಡಿದ್ದಾರೆ ಅಂತ. ಅದರ ಮೇಲೆ ಪ್ರೈಸ್ ಟ್ಯಾಗ್ ಇದು ಒಂದು ದೊಡ್ಡ ತಲೆನೋವು. ಇದೆರಡು ತಲೆನೋವು ಸೇರಿ ಅವರನ್ನು ಟಾರ್ಗೆಟ್ ಮಾಡಿದರೆ ಅವ್ರು ನರ್ವಸ್ ನಾರಾಯಣ ಆಗ್ಬೋದು ಅಂತ ಅವರನ್ನು ಟಾರ್ಗೆಟ್ ಮಾಡಿದ್ರು. ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮತ್ತು ಫ್ಯಾಫ್ ಬಗ್ಗೆ ಎಲ್ಲ ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ವಿರಾಟ್ ಕೊಹ್ಲಿ ಅವರು ಒಳ್ಳೆ ಲಹರಿಯಲ್ಲಿದ್ದಾರೆ. ಫ್ಯಾಫ್ ಡು ಪ್ಲೆಸಿಸ್ ಫಸ್ಟ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿದರು. ಮೊನ್ನೆ 3 ರನ್ ಹೊಡೆದು ಔಟ್ ಆದರು. ದಿನೇಶ್ ಕಾರ್ತಿಕ್ ಮತ್ತು ಅನುಜ್ ರಾವತ್, ಎಸ್ಪೆಷಲಿ ದಿನೇಶ್ ಕಾರ್ತಿಕ್, ಹೀ ಈಸ್ ಗಿವಿಂಗ್ ಅಸ್ ದಿ ಫಿನಿಶಿಂಗ್ ಟಚ್. ತುಂಬ ಒಳ್ಳೆ ಫಾರ್ಮಲ್ಲಿದ್ದಾರೆ. ಜಾಸ್ತಿ ನಾವೆಂತ ಅವ್ರು ಹೀಗೆ ಆಡಬೇಕು, ಅವ್ರು ಹಾಗೆ ಆಡಬೇಕು ಅಂತೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಮ್ಯಾಚ್ ವಿನ್ ಆದರೆ ಸಾಕು. ಯಾರು ಹೇಗೆ ಬೇಕಾದ್ರೆ ಆಡ್ಕೊಂಡು ಸಾಯಲಿ ಮಾರೆ, RCB ಮ್ಯಾಚ್ ವಿನ್ ಆಗಲಿ. ರಸೆಲ್ ಅವರಿಗೆ ನಮ್ಮ ಒಂದು ಮೇಯ್ನ್ ತಲೆನೋವೇ ರಸೆಲ್. ಅವರ ಬ್ಯಾಟಿಂಗಲ್ಲಿ ನಮ್ಮ ತಲೆನೋವು ಯಾರು ಅಂತಂದರೆ ರಸೆಲ್ ಅವ್ರನ್ನ ಔಟ್ ಮಾಡಬೇಕು ಅಥವಾ ಅವ್ರನ್ನ ಕಂಟ್ರೋಲ್ ಮಾಡಬೇಕು ಹೊಡೆಯೋದಿದ್ದಾಗೆ ಅಂತ ಇದ್ದರೆ ಕೇವಲ 2 ಆಪ್ಷನ್ ಇರೋದು. ಒಂದು ವೈಡ್ ಯಾರ್ಕರ್ ಹಾಕಬೇಕು, ಅದು ತುಂಬ ಕಷ್ಟ. ವೈಡ್ ಯಾರ್ಕರ್ ಹಾಕ್ಲಿಕ್ಕೆ ಹೋಗಿ ಅದು ವೈಡ್ ಆಗ್ತದೆ ಕೆಲವೊಂದು ಸಲ ಅಲ್ವಾ, ಅಥವಾ ಫುಲ್ ಟಸ್ ಆಗಿ ಅದು ವೈಡ್ 4 ಎಲ್ಲ ಆಗಿ ಹೋಗ್ತದೆ. ಆದ್ದರಿಂದ ಇನ್ನೊಂದು ಬಾಡಿ ಲೈನ್ ಬೌನ್ಸರ್ ಆಗ್ತೇನೆ ಅಂತ ಆಫ್ ಸೈಡಿಗೆ ಇಲ್ಲಿ ಬೌನ್ಸ್ ಹಾಕಿದರೆ ಬ್ಯಾಟ್ ಸ್ವಿಂಗ್ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಬಾಡಿ ಲೈನ್ ಬೌನ್ಸರ್ ಹಾಕಿದರೆ ಅವರು ಒದ್ದಾಡ್ತಾರೆ. ರಸೆಲ್ ಅವರಿಗೆ ಇಲ್ಲಿ ಬೌನ್ಸರ್ ಹಾಕಿದರೆ ಅವರಿಗೆ ಸ್ವಿಂಗ್ ಮಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ. ಇಲ್ಲಿ ಕರೆಕ್ಟಾಗಿ ಎದೆಯ ಮಟ್ಟಕ್ಕೆ ಅವರು ಬ್ಯಾಟ್ ಸ್ವಿಂಗ್ ಮಾಡದಿದ್ದ ಹಾಗೆ ಬೌನ್ಸ್ ಹಾಕಿದೆ ಅವ್ರು ತುಂಬ ಒದ್ದಾಡ್ತಾರೆ. ಕೆಲವೊಂದು ಸಲ 6 ಹೋಗ್ತದೆ. ಏನೋ ಮಾಡ್ಲಿಕ್ಕೆ ಹೋಗಿ ಹೀಗೆಲ್ಲ ಮಾಡಿ ಅದು ಎಜ್ಜಲಾಗಿ 6 ಹೋಗ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಆ್ಯಂಡ್ ನಮ್ಮ ಗ್ರೌಂಡ್ ಚಿಕ್ಕದುಂಟು. ಬಟ್ ಸ್ಟಿಲ್ ಅವರ ವೀಕ್ ಏರಿಯಾ ಇದು ಎದೆಯ ಮಟ್ಟ, ಮತ್ತು ಈ ಕುತ್ತಿಗೆ ಮಟ್ಟದ ಒಂದು ಬೌನ್ಸರ್ ಇರ್ತದಲ್ಲ, ಇಲ್ಲಿ ಹಾಕಿದರೆ ಅವರಿಗೆ ಹೊಡಿಲಿಕ್ಕೆ ಆಗೋದಿಲ್ಲ. ಮೇ ಬಿ ನಮ್ಮ ಫಾಸ್ಟ್ ಬೌಲರ್ಸು ಅಲ್ಲಿಯೇ ಟಾರ್ಗೆಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟಾದರೂ ಹೋಮ್ ವರ್ಕ್ RCB ಮ್ಯಾನೇಜ್ಮೆಂಟು, ಕೋಚಿಂಗ್ ಸ್ಟಾಫು ಮಾಡಿ ಗ್ರಾಫಿಕಲ್ ಏನೇನು ಇರ್ತಾರೆ ಪ್ರೆಸೆಂಟೇಷನ್ನು ನಮ್ಮ ಬೌಲರ್ಸಿಗೆ ಕೊಟ್ಟರೆ ನೋಡಿ ನೀವು ಇಲ್ಲಿ ಹಾಕಬೇಕು. ಈವನ್ ಶ್ರೇಯಸ್ ಅಯ್ಯರ್ ಅವ್ರಿಗೆ ಇದೇ ರೀಜನಿಗೆ ಬಾಲ್ ಹಾಕಿದರೆ, ಬಾಡಿ ಬೌನ್ಸರ್ ಹಾಕಿದರೆ ಅವರಿಗೆ ಆಡಲಿಕ್ಕೆ ಬರೋದಿಲ್ಲ. ಈಗ 2 ಬೌನ್ಸರ್ ಆಗ್ಬೋದು ಅಂತ ರೂಲ್ ಇರೋದ್ರಿಂದಾಗಿ ಹೋಪ್ಫುಲಿ ನಮ್ಮ ಬೌಲರ್ಸು ಸ್ವಲ್ಪ ತಲೆ ಉಪಯೋಗಿಸಿ ಇಲ್ಲಿ ಬೌನ್ಸ್ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಸಿರಾಜ್ ಮತ್ತು ಯಶ್ ದಯಾಲ್ ನಮಗೆ ಕೀ ಬೌಲರ್ಸು. ಅವರು ಸೆಕೆಂಡ್ ಮ್ಯಾಚಲ್ಲಿ ಏನು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅದನ್ನೇ ಕಂಟಿನ್ಯೂ ಮಾಡಿದರೆ ನಮಗೆ ಉಪಯೋಗ ಆಗ್ತದೆ. ಆ್ಯಂಡ್ ನೋಡ RCB ಯಾಕೋ ಅನ್ನಿಸ್ತಾ ಉಂಟು ಮಾರ್ರೆ, ಪಾಸಿಟಿವ್ ವೈಬ್ ಬರ್ತಾ ಉಂಟು ನನಗೆ. ಟು ಬಿ ಆನೆಸ್ಟ್, ಏನು ಹೊಗಳಲಿಕ್ಕೆ ವ್ಯೂಸ್ ಬರ್ತದೆ, RCBಯನ್ನು ಹೊಗಳಿದ್ರೆ ವ್ಯೂಸ್ ಬರ್ತದೆ, ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಹಾಗೆಲ್ಲ ಏನೋ ಒಂದು ವೈಬ್ ಬರ್ತಾ ಉಂಟು. ಅದು ನನ್ನ ತಪ್ಪು ಕಲ್ಪನೆ ಸಹ ಇರ್ಬೋದು. ಬಟ್ ಆ್ಯಸ್ ಆಫ್ ನೌ ನನಗೊಂದು ವೈಬ್ ಬರ್ತಾ ಉಂಟು ದಟ್ RCB ಚೆಂದ ಮಾಡಿ ಆಡ್ತಾರೆ ಅಂತ. ಆ್ಯಂಡ್ ಸುಮಾರು ಜನ ಕೇಳ್ತಾ ಇದ್ರಿ ಎಲ್ಲಿ ಹೊಸ ಇದು ಜರ್ಸಿ ತಗೊಳ್ಳಿ ನೀವು, RCBದು ಯಾವುದೇ ಹೊಸ ಜರ್ಸಿ ತಗೊಳ್ಳಿಲ್ಲ. ಆ್ಯಂಡ್ ಈವನ್ ಇದು ಕೂಡ RCBಯ ಅಫಿಷಿಯಲ್ ಜರ್ಸಿ ಏನಲ್ಲ, RCBN ಫಾರೆವರ್ ಅಂತ ಒಂದು ಫ್ಯಾನ್ ಮೇಡ್ ಜರ್ಸಿ ಇದು. ನಾನು ಪೂಮಾದಿಂದ ಆರ್ಡರ್ ಮಾಡಿದ್ದೇನೆ ಹೊಸ ಜರ್ಸಿ. ಇವತ್ತು ಬೆಳಿಗ್ಗೆ ಏನೋ ಮೆಸೇಜ್ ಬಂತು, ಸ್ವಲ್ಪ ಡಿಲೇ ಆಗಿದೆ, ಡಿಲೇ ಆಗಿದೆ. ಮೇ ಬಿ ಶಾರ್ಟೇಜ್ ಇರ್ಬೋದು, ನಂಗೆ ಗೊತ್ತಿಲ್ಲ. ಇಲ್ಲ ಇದ್ದರೆ ನಿನ್ನೆ ನೈಟ್ ಬರಬೇಕಿತ್ತು, ಇವತ್ತು ಬರಲ್ಲ. ಇವತ್ತು ಮೆಸೇಜ್ ಬಂದಿದೆ ಡಿಲೇ ಆಗಿದೆ ಅಂತ. ಅದು ಬಂದ ಕೂಡಲೇ ನಾನು ಆ ಜರ್ಸಿ ಹಾಕ್ಕೊಂಡೆ ವೀಡಿಯೋ ಮಾಡ್ತೇನೆ. ಬೈಬೇಡಿ ಮಾರೆ ಕಮೆಂಟ್ ಸೆಕ್ಷನ್, ನೀನೊಂದು ಫ್ಯಾನ್ ಅಂತ ಜರ್ಸಿ ತಗೊಳ್ಳಿಲ್ಲ ಹಾಗೆ ಹೀಗೆ ಅಂತ. ರೇಟ್ ಸಹ ಹಾಗೆ ಉಂಟಣ್ಣ. ಇವರು ವರ್ಷಕ್ಕೊಂದೊಂದು ಜರ್ಸಿ ಚೇಂಜ್ ಮಾಡ್ತಿದ್ರೆ ವರ್ಷಕ್ಕೆಲ್ಲ ಪ್ರತಿ ವರ್ಷ ಎಲ್ಲ ಜರ್ಸಿ ತಗೊಳ್ಳೋದಿಲ್ಲ. ಬಟ್ ನಾನು ಹೊಸ ಜರ್ಸಿ ಆರ್ಡರ್ ಮಾಡಿದ್ದೇನೆ. ಇದು ಮತ್ತೆ ಪುನಃ ಇದು ಲೈಕ್ಸಿಗೆಲ್ಲ ಅಲ್ಲ, ನಂಗೆ ಅನ್ನಿಸಿತ್ತು ಒಂದು ತಗೊಳ್ಳೋ ಅಂತ, ಅದಕ್ಕೋಸ್ಕರ ತಗೊಳ್ತಾ ಇರೋದು.
ಸರಿ, ಮ್ಯಾಚ್ ಮುಗಿದ ಕೂಡಲೇ ಇವತ್ತು ವಿಡಿಯೋ ಬರ್ತದೆ. ನಮಸ್ಕಾರ.